ಬಿ ಆರ್ ಪಾಟೀಲ್ ಈಗ ಮಂಡ್ಯದಲ್ಲಿ ಏನು ಹೇಳಿದ್ದಾರೆ ಅಂತ ಅಂದ್ರೆ, ಅಪಸ್ವರ ಎದ್ದಿದೆ, ಅದಕ್ಕೆ ಸುರ್ಜೇವಾಲಾ ಬಂದಿರೋದು. ಶಾಸಕರ ನೋವು ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಕರೆಸಿದ್ರು. ನಾನು 45 ನಿಮಿಷ ಮಾತನಾಡಿದ್ದೀನಿ, ಎಲ್ಲ ವಿವರ ಕೊಟ್ಟಿದ್ದೀನಿ, ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತಲೂ ಕೂಡ ಸುರ್ಜೇವಾಲಾ ಹೇಳಿದ್ದಾರೆ. ಮುಂದೆ ಅದೇ ಗಂಭೀರವಾಗಿ ಪರಿಗಣಿಸಿದಂತ ರೀತಿಯಾಗಿ ಕಂಡು ಬರ್ತಾ ಇದೆ ಸುರ್ಜೇವಾಲಾ ಅಂತ ಬಿ ಆರ್ ಪಾಟೀಲ್ ಹೇಳಿದ್ದಾರೆ. ಮುಂದೆ ಯಾವ ಕ್ರಮ ತೆಗೆದುಕೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು ಅಂತ ಬಿ ಆರ್ ಪಾಟೀಲ್ ಹೇಳಿದ್ದಾರೆ. ಯಾಕೆ ಹೇಳಿದೆ ಅಂದರೆ, 8 ಜನ ಶಾಸಕರು JDS ಲಿಂದ ಬಿಟ್ಟು ಹೋದವರಲ್ಲಿ ನಾನು ಒಬ್ಬ. ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಸೇರಿದ್ದೇವೆ. 8 ಜನ ಒಬ್ಬರು ತೀರ್ಕೊಂಡ್ರು. ಮಾದೇವ್ ಮಂಚನಹಳ್ಳಿ, ಕೆಲವರೆಲ್ಲ ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ, ಅದಕ್ಕೆ ಹೇಳಿದ್ದೇನೆ ಮುಖ್ಯಮಂತ್ರಿ ಆದರು. ಸಾಕಷ್ಟು ಗೊಂದಲ ಇದೆ. ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಏನು ವಿಚಾರ ಹಂಚ್ಕೊಂಡು? ಇಲ್ಲ, ಸುರ್ಜೇವಾಲಾ ರಾಜ್ಯಕ್ಕೆ ಬಂದದ್ದು ಏನು ಸ್ವಲ್ಪ ಅಪಸ್ವರ ಇದ್ದಿತ್ತು. ಶಾಸಕರ ಜೊತೆಗೆ ಮಾತಾಡಿ ಏನು ಕಷ್ಟ ಇದೆ, ಏನು ನೋವಿದೆ, ಯಾವ ಕಾರಣ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಮ್ಮನ್ನೆಲ್ಲ ಕರೆಸಿದ್ರು. ನಿನ್ನೆ ನಾನು ಹೋಗಿ ಸುಮಾರು 45 ನಿಮಿಷ ಮಾತಾಡಿದ್ದೀನಿ, ಎಲ್ಲ ವಿವರವನ್ನು ಕೊಟ್ಟಿದ್ದೀನಿ. ಮುಂದೆ ಅವರು ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ, ನೋಟ್ ಮಾಡ್ಕೊಂಡಿದ್ದಾರೆ. ಮುಂದೆ ಯಾವ ಕ್ರಮ ಕೈಗೊಳ್ತಾರೋ ಅವ್ರಿಗೆ ಬಿಟ್ಟ ವಿಷಯ. ನಾನು ಆ ಸಂಸ್ಕೃತಿಯಿಂದ ಬಂದಂಥವನಲ್ಲ. ನನಗೆ ಗಾಡ್ ಫಾದರ್ ಯಾರೂ ಇಲ್ಲ. ನಮಗೆ ಸಿದ್ಧಾಂತವೇ ಗಾಡ್ ಫಾದರು, ವಿಚಾರವೇ ಗಾಡ್ ಫಾದರು. ನಾನು ಸಿದ್ದರಾಮಯ್ಯ ಬಂದದ್ದು ರೈತ ಚಳವಳಿ ಮುಖಾಂತರ ರಾಜಕಾರಣದಲ್ಲಿ. ನಂಜುಂಡಸ್ವಾಮಿಯವರು ನಮ್ಮನ್ನೆಲ್ಲ ಈ ಥರ ಹುರಿದುಂಬಿಸದೆ ಹೋಗಿದ್ರೆ ನಾವು ರಾಜಕಾರಣದಲ್ಲಿ ಸಿದ್ದರಾಮಯ್ಯನೂ ಬರ್ತಿರಲಿಲ್ಲ, ನಾನು ಬರ್ತಿರಲಿಲ್ಲ.